ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಬೆಳಿಗ್ಗೆ ಪೂರಿ ಮಾಡ್ಕೊಂಡಿದ್ದೆ. ತುಂಬ ದಿನ ಆಗೋಗ್ಬಿಟ್ಟಿತ್ತು ಪೂರಿ ಮಾಡಿ, ಪೂರಿ ಸಾಗು ಎಲ್ಲ ಮಾಡಿ. ಅದಕ್ಕೋಸ್ಕರ ಇವತ್ತು ಪೂರಿ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಪೂರಿ ಮಾಡ್ಕೊತಾ ಇದ್ದೀನಿ. ಸೊ ಈ ವ್ಲಾಗ್ಸ್ ಎಲ್ಲ ತೆಗೆದು ತುಂಬ ದಿನ ಆಯಿತು. ಇವಾಗ ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದರಿಂದ ವೀಡಿಯೋನೂ ಕೂಡ ವಾಯ್ಸ್ ಓವರ್ ಕೊಟ್ಟು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ಚೆಕ್ ಮಾಡಿಲ್ಲ ಅದನ್ನು ಕೂಡ ಚೆಕ್ ಮಾಡಿ. ನನ್ನ ಬರ್ಡೇ ವ್ಲಾಗ್ ಅದು. ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಇನ್ನು ಇವತ್ತು ಸ್ವಲ್ಪ ಆಚೆ ಬೇರೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ಪೂರಿ ಎಲ್ಲ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನಾಗಿ ಸಾಗು ಮಾಡ್ಕೊಂಡಿದ್ದೆ. ಹಾಗೆ ಎಲ್ಲನೂ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಲ್ಲಿ ಹಾಕ್ತಾಯಿತ್ತು. ಇನ್ನು ಅದನ್ನು ಕೂಡ ಮುಗೀತು. ಇವಾಗ ಅದನ್ನು ಕೂಡ ಒಣಗಾಕ್ಕೊತಾ ಇದ್ದೀನಿ. ಸೊ ಸಂಡೇ ಆದರೆ ಈ ಥರನೇ ಕೆಲಸಗಳು ಇರ್ತಾನೆ ಇರುತ್ತೆ, ಒಂದರಿಂದ ಒಂದು. ಈ ಬಟ್ಟೆಗಳೆಲ್ಲ ಸ್ವಲ್ಪ ಜಾಸ್ತಿ ಇರ್ತವೆ ಸಂಡೇ ಟೈಮು. ಬೇರೆ ಟೈಮ್ ಹಾಕೋಕ್ಕಾಗಲ್ವಲ್ಲ, ಅದಕ್ಕೆ ಸ್ವಲ್ಪ ಸಂಡೇ ಜಾಸ್ತಿ ಇರುತ್ತೆ ಅಷ್ಟೇ. ಇನ್ನು ಸಂಡೇ ಅಂದ್ರೇ ಕೆಲಸ ಯಾವ ಕೆಲಸ ಬ್ಯಾಲೆನ್ಸ್ ಇರುತ್ತೆ ಎಲ್ಲ ಕೆಲಸನೂ ಸಂಡೇ ಮಾಡ್ಕೊಳ್ಬೇಕು. ಇನ್ನು ಬಟ್ಟೆ ಎಲ್ಲ ಒಣಗಾಕಿ ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ನಾವು ಕೂಡ ಆಚೆ ಹೊರಟು. ನಮ್ಮತ್ತೆ, ನಾನು, ನನ್ನ ಮೈದ್ನ, ನಮ್ಮ ನಾದಿನಿ, ಇಷ್ಟು ಜನ 4 ಜನ ಹೋದು. ನಾನು ನಮ್ಮ ನಾದಿನಿ ಒಂದು ಗಾಡೀಲಿ, ನನ್ನ ಮೈದ್ನ ಮತ್ತು ನಮ್ಮ ಅತ್ತೆ ಒಂದು ಗಾಡೀಲಿ. ನಮ್ಮ ಅತ್ತೆಗೆ ಇಯರಿಂಗ್ಸು ಮತ್ತು ನೋಸ್ ಸ್ಟಡ್ ಅದನ್ನು ತೊಗೊಳೋಣ ಅಂತ ಹೋಗಿದ್ದು. ಫಸ್ಟು ಬರೀ ಇಯರಿಂಗ್ಸು ನೋಡಿರಲಿಲ್ಲ. ಬರೀ ನೋಸ್ಗೆ ಮತ್ತು ಸೈಡ್ ಓಲೆ ಅದನ್ನು ನೋಡೋಕ್ಕಂತ ಹೋಗಿದ್ದು. ಆದರೆ ನಮ್ಮ ನಾದಿನಿಗೆ ಈ ಓಲೆ ಇಷ್ಟ ಆಯಿತು ಅಂತ ಅದೇ ಓಲೆ ತೊಗೊಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ, ಸ್ವಲ್ಪ ಚಿಕ್ಕದಷ್ಟೇ, ಆದರೆ ತುಂಬ ಚೆನ್ನಾಗಿದೆ ಓಲೆ. ತುಂಬ ದಿವಸದಿಂದ ಕೊಡಿಸ್ಬೇಕು ಅಂತ ಅನ್ಕೊತಾ ಇದ್ಲು. ಇವಾಗ ಕೊಡಿಸಿದ್ಲು. ಓಲೆ ಮತ್ತು ಮೂಗ್ಬಟ್ಟು ಮತ್ತು ಸೈಡ್ ಓಲೆ ಇದಿಷ್ಟನ್ನು ಸಹ ಕೊಡಿಸಿದ್ಲು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಓಲೆ. ಚಿಕ್ಕದಾದ್ರೂ ಪುಟ್ಟದಾಗಿ ಕ್ಯೂಟಾಗಿ ಕಾಣ್ತಾ ಇತ್ತು. ಇನ್ನು ನಾನು ಕೂಡ ಮೂಗು ಚುಚ್ಚಿಸ್ಕೊಂಡೆ. ನಾನಂತೂ ಮೂಗು ಚುಚ್ಚಿಸ್ತಾ ಇರ್ತೀನಿ, ಅದು ಕ್ಲೋಸ್ ಆಗ್ತಾನೇ ಇರುತ್ತೆ. ಇದೇ ಆಗೋಯ್ತು ನಂದು. ಚುಚ್ಚಿಸ್ಕೊಂಡು ಒಂದು 3-4 ಡೇಸ್ ಆಯಿತು, ಮತ್ತೆ ಕ್ಲೋಸ್ ಆಗೋಯ್ತು. ಇದೇ ಆಯಿತು ನನ್ನ ಮೂಗ್ಬಟ್ಟಿನ ಕತೆ. ಏನು ಮಾಡೋದಂತಲೇ ಗೊತ್ತಿಲ್ಲ. ಅಪ್ಪು ಬಂದ ಇವ್ರ ಅಂಗಡಿಲಿ ಅಲ್ಲಿ ಐತಲ್ಲ ಮೇಲ್ಗಡೆ. ಹಾ ಅಲ್ಲಿ ಎರಡನೇ ನೋಡಿ ಇಷ್ಟು ಶಾಪಿಂಗ್ ಮಾಡಿದೀವಿ ಇವ್ರ ಅಂಗಡಿಗೆ ಬನ್ನಿ. ಏನ್ ಹೆಸರು ಅಂಗಡಿ? ನವರತ್ನ ಗೋಲ್ಡ್ ಪ್ಯಾಲೇಸ್. ಕಮ್ಮಿನೇ, ಇವಾಗೆ ಸ್ಟಾರ್ಟ್ ಮಾಡಿರೋದು. ನೋಡು, ಹೌದು, ಇವಾಗೆ ಮಾಡಿರೋದು ಯೂಟ್ಯೂಬ್ ಚಾನೆಲ್. ಇನ್ನು ಅಲ್ಲಿ ಏನೇನು ಬೇಕು ಎಲ್ಲ ತೊಗೊಂಡು ಇವಾಗ ಮನೆ ಕಡೆ ಹೊರಟು. ಬರೀ ಇವಾಗ ನಮ್ಮ ಅತ್ತೆಗೆ ತಂದಿದ್ದು. ಹಾಗೆ ನನ್ನ ಮೈದ್ನಿಗೆ ನೋಡ್ತಾ ಇದ್ದು ಓಲೆ ಎಷ್ಟಾಗುತ್ತೆ, ಏನು ಚೆನ್ನಾಗಿ ಕಾಣಿಸುತ್ತಾ ಅಂತ. ಹಂಗೆ ಅಲ್ವಾ, ಒಂದು ಗೋಲ್ಡ್ ಶಾಪ್ಗೆ ಹೋದರೆ ನಮಗೆ ತೊಗೊಂಡು ಇನ್ನೂ ಮಿಕ್ಕಿದೆಲ್ಲ ನೋಡಿಕೊಂಡು ಬರಬೇಕು. ಅದು ಅಂಗಡಿಗಳಿಗೆ ಹೋದರೆ ಹಾಗೆ ಅಲ್ವಾ ಎಲ್ಲರೂ ಮಾಡೋದು. ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ಇನ್ನು ನಾವು ಕೂಡ ಮನೆ ಕಡೆ ಬಂದು. ಇನ್ನು ಬರೀ ಬೆಳಿಗ್ಗೆ ತಿಂಡಿ ಮಾಡಿ ಹೋಗಿದ್ದಷ್ಟೇ. ಪೂರಿ ಮತ್ತು ಸಾಗು ಮಾಡಿದ್ನಲ್ಲ ಅಷ್ಟೇ. ಇನ್ನು ಮಧ್ಯಾಹ್ನ ಏನೂ ಅಡುಗೆ ಮಾಡಿರಲಿಲ್ಲ. ಆಚೆ ಹೋಗಿ ಬರೋದೇ ಲೇಟಾಗಿ ಹೋಯಿತು. ಎಲ್ಲಾದರೂ ಆಚೆ ಹೋದರೆ ಹಾಗೆ ಬರೋದು ಲೇಟಾಗಿ ಹೋಗ್ಬಿಡುತ್ತೆ. ಏನೂ ಅಡುಗೆ ಮಾಡಿಲ್ಲ, ಅದಕ್ಕೇ ಇವಾಗ ಆಚೆಯಿಂದನೇ ತರಿಸ್ಕೊಂಡು ಇನ್ನು ಅಡುಗೆ ಮಾಡಿ ತಿನ್ನೋ ಅಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಡುತ್ತೆ. ಹೊಟ್ಟೆ ಬೇರೆ ಹಸಿತಾ ಇತ್ತು ಎಲ್ಲರಿಗೂ. ಅದಕ್ಕೆ ಆಚೆನೇ ತರಿಸ್ಕೊಂಡು ಬಿಡೋಣ ಅಂತ ಆಚೆಯಿಂದ ತರಿಸ್ತು. ಬಿರಿಯಾನಿ, ಕಬಾಬು ಮತ್ತು ಗೀ ರೈಸ್, ಗ್ರೇವಿ ಇದಿಷ್ಟು ತರಿಸ್ಕೊಂಡು. ನಮ್ಮತ್ತೆ ಬಿರಿಯಾನಿ ಎಲ್ಲ ತಿನ್ನಲ್ಲ, ಅದಕ್ಕೆ ಅವರಿಗೆ ಗೀ ರೈಸ್ ತರಿಸ್ತು. ಇನ್ನು ನಮ್ಮೆಲ್ಲರಿಗೂ ಬಿರಿಯಾನಿ, ಕಬಾಬು ತರಿಸ್ತು. ಊಟನೂ ಕೂಡ ಚೆನ್ನಾಗಿತ್ತು. ಚೆನ್ನಾಗಿ ಊಟ ಮಾಡಿಕೊಂಡು
ಇನ್ನು ಇವತ್ತು ಆರ್ ಸಿ ಬಿ ಮ್ಯಾಚ್ ಫೈನಲ್ಸ್ ಇತ್ತು, IPL ಫೈನಲ್ಸ್ ಇತ್ತು. ಅದಕ್ಕೋಸ್ಕರ ಏನೂ ಅಡುಗೆ ಮಾಡಿರಲಿಲ್ಲಲ್ಲ ಮಧ್ಯಾಹ್ನ ಅಂತ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ತಿಂದ್ಬಿಟ್ಟು ಆರ್ ಸಿ ಬಿ ಮ್ಯಾಚ್ ನೋಡೋಕೆ ಕುತ್ಕೊಳ್ಬೇಕು ಅಂತಲೇ ಎಲ್ಲ ಬೇಗ ತರಿಸ್ತು. ಆರ್ ಸಿ ಬಿ ಮ್ಯಾಚ್ ಮುಗ್ದು ಎಷ್ಟೋ ದಿನಗಳಾಯಿತು. ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಕೆಲಸ ಟೈಮ್ ಇರಲ್ಲ ಕೆಲ್ಸಕ್ಕೆ ಹೋದಾಗ. ಅದಕ್ಕೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಎಡಿಟ್ ಮಾಡಿ IPL ಅಪ್ಲೋಡ್ ಮಾಡೋದು. ಮುಗ್ದೋಗ್ತಾ ಇದೆ, ಇವತ್ತಿಗೆ ಎಂಡು. ಬಿಗ್ ಬಾಸ್ ಬಂದರೆ ಬಿಗ್ ಬಾಸ್ ನೋಡೋದು, ಇನ್ನು ಸೀರಿಯಲ್ಲೇ ಕಂಪಲ್ಸರಿ. ಇನ್ಯಾವುದೂ ಇಲ್ಲ. ಇನ್ನೇನು ನೋಡೋದು, ಏನು ಬೆಳಗ್ಗೆ ಆದರೆ ಧಾರಾವಾಹಿ, ಯೂಟ್ಯೂಬು, ಬರೀ ಇದೇ ಲೈಫು. ಬಿಗ್ ಬಾಸ್ ಬಂದರೆ ಅದೊಂಥರ ಎಂಟರ್ಟೈನ್ಮೆಂಟ್, ಚೆನ್ನಾಗಿರುತ್ತೆ. ಏನೋ ಒಂಥರ ಆರ್ ಸಿ ಬಿ ಮ್ಯಾಚು ಹೆಂಗೂ ಫೈನಲ್ಸಿಗೆ ಬಂದೈತೆ. ವಿನ್ ಆಗಿಬಿಟ್ರೆ ಚೆನ್ನಾಗಿ ಎಲ್ಲಾರ್ಗು ಗೆದ್ಕೊಂಡೋಗಿ. ಯಾರು ಗೆಲ್ಲಿ, ನಮ್ಮ ಆರ್ ಸಿ ಪಿನಾರ ಗೆಲ್ರಿ, ಇನ್ನೊಬ್ಬರ ಗೆಲ್ಲಿ, ಆರ್ ಸಿ ಬಿನೇ ಆರ್ ಸಿ ಪಿನ ವಿನ್ ಆಗ್ಬೇಕು, ಆಯ್ತಾ? ಬಂದ್ರು ಫೀಲ್ಡಿಗೆ ಬಂದ್ರು, ಮಗ ದೊಡ್ಡ ಮಗ ಅವನು ಬಂದ್ರು ಫೀಲ್ಡ್ಗೆ. ಇವಾಗ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ನೋಡಿ. ನನ್ನ ಮಗ ಕಾಣ್ತಾವ್ ನೋಡು, ದೊಡ್ಡ ಮಗ ಒಬ್ಬ, ಇಲ್ಲೊಬ್ಬ, ಎರಡನೇ ಮಗ ಮಲ್ಕೊಂಡ್ ಇಲ್ಲೊಬ್ಬ. ಇವಾಗ ಮ್ಯಾಚ್ ಮುಗಿದ್ಮೇಲೆ ಸಿಗ್ತೀವಿ, ಬಾಯ್. ಇನ್ನೂ ಇಲ್ಲ, ತಗೊಳಕ್ ಹೋಗೋರೆ. ಬಾರೋಣ ನೋಡಿ, ನಮ್ಮ ಪಿಜ್ಜಾ ಬಂತು. ಮ್ಯಾಚ್ ನಡೀತಾ ಇದೆ, ಪಿಜ್ಜಾ ಬಂತು. ಇಡಿ ಪಿಜ್ಜಾ ಇಡಿ. ಹಾಂ, ಪಿಜ್ಜಾ ಬಂದಿದೆ. ಇನ್ನು ನಮ್ಮ ಆರ್ ಸಿ ಬಿ ಕೂಡ ವಿನ್ ಆಯಿತು. ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮ್ ವಿನ್ ಆದರು, ಈ ಟೈಮ್ ವಿನ್ ಆದರು. ಸೊ ಎಲ್ಲರಿಗೂ ತುಂಬ ಖುಷಿ ಆಯ್ತಲ್ವ, ಎಲ್ಲರಿಗೂ ಖುಷಿಯಾಗಿರುತ್ತೆ. ಆರ್ ಸಿ ಬಿ ಅಂದ್ರೆ ಒಂಥರ ಖುಷಿ ಅಲ್ವಾ. ಅವ್ರು ಫೈನಲ್ಸಿಗೆ ಬಂದು ಇವಾಗ ಅವ್ರು ಗೆದ್ದರು. ಈ ಥರನೇ ಎಲ್ಲ ಮ್ಯಾಚು ಇವರೇ ಗೆಲ್ತಾ ಇರಲಿ, ನಮ್ಮ ಆರ್ ಸಿ ಬಿನೇ ವಿನ್ ಆಗಲಿ ಅಂತ ಹೇಳ್ತಾ, ಸೊ ಫೈನಲಿ ಆರ್ ಸಿ ಬಿ ಮುಗೀತು. ಇನ್ನು ಆಚೆ ಫುಲ್ಲು ಪಟಾಕಿ ಸೌಂಡು, ಆಚೆ ಪಟಾಕಿ ಸೌಂಡು. ಈ ಸತ್ತಿನ ಕಪ್ ನಮ್ಮದೇ. ವಿನ್ ಆಗಿರೋ ಖುಷಿಗೆ ಎಲ್ಲರೂ ಪಟಾಕಿ ಹೊಡಿತಾ ಇದ್ರು, ಆಚೆ ಫುಲ್ಲು ಸೌಂಡು. ಇನ್ನು ಇದು ನೆಕ್ಸ್ಟ್ ಡೇ. ನಮ್ಮ ನಾದಿನಿನೂ ಅವ್ರ ಫ್ರೆಂಡು ಇವಾಗ ಫಸ್ಟ್ ಡೇ ಜಿಮ್ಗೆ ಹೋಗ್ತಾ ಇದ್ದಾರೆ. ಇವಾಗ ಜಿಮ್ಮಿಗೆ ಸೇರ್ಕೊಂಡಿದ್ದಾರೆ. ಇಷ್ಟು ವರ್ಷದಿಂದ ಹೋಗಬೇಕು ಅಂತ ಇದ್ದರು, ಆದರೆ ಆಗಿರಲಿಲ್ಲ. ಇವಾಗ ಹೊರಟ್ರು ಜಿಮ್ಮಿಗೆ ಇಬ್ಬರೂ. ನಮ್ಮ ನಾದಿನಿ ಗಾಡಿ ತೊಗೊಂಡ್ಮೇಲೆ ಜಿಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ಲು. ಅದಕ್ಕೇ ಅವಳು ಫಸ್ಟು ಗಾಡಿ ತೊಗೊಂಡ್ಳು. ಇನ್ನು ಗಾಡಿ ತೊಗೊಂಡ್ಮೇಲೆ ಇವಾಗ ಜಿಮ್ಮಿಗೆ ಸೇರಿಕೊಂಡ್ಳು. ಇನ್ನು ಫಿಶ್ ತಂದಿದ್ದೋ ಮನೆಗೆ. ನಮ್ಮ ಆಂಟಿ ಬಂದಿದ್ದರು, ನಮ್ಮ ಅತ್ತೆಯವರ ತಂಗಿ ಬಂದಿದ್ದರು. ಅವ್ರು ಬಂದಿದ್ರಲ್ವ, ಅದಕ್ಕೆ ಫಿಶ್ ತರಿಸಿದ್ದು. ನಮ್ಮ ಯಜಮಾನ್ರು ಮಟನ್ ತರ್ಸೋಣ ಅಂದರು. ಇಲ್ಲ, ನಾವೆಲ್ಲ ಫಿಶ್ ತರ್ಸೋಣ, ಆಂಟಿ ಚೆನ್ನಾಗಿ ಮಾಡ್ತಾರೆ ಫಿಶ್ ಸಾರು ಸಖತ್ತಾಗಿ ಮಾಡ್ತಾರೆ, ಮತ್ತು ಫ್ರೈ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಹೇಗೋ ಅವ್ರ ಮನೆಗೆ ಬಂದಿದ್ದಾರಲ್ಲ, ಮಾಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಫಿಶ್ ತರಿಸಿದ್ರು. ಅವ್ರು ಮಾಡೋ ಫಿಶ್ ಸಾರು ಮತ್ತು ಫ್ರೈ ಎಲ್ಲರಿಗೂ ಸಖತ್ ಇಷ್ಟ. ನಮ್ಮ ಫ್ಯಾಮಿಲೀಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗಂತೂ ಆ ಥರ ಮಾಡೋಕ್ಕೆ ಬರಲ್ಲ. ನನಗೆ ಫಿಶ್ ಸಾಂಬಾರು ಮಾಡೋಕ್ಕೆ ಬರಲ್ಲ. ಅದಕ್ಕೆ ಈ ಸತಿ ಕ್ಲೀನಾಗಿ ನೀಟಾಗಿ ನೋಡಿಕೊಂಡೆ ಹೇಗೆ ಮಾಡೋದು ಏನು ಅಂತ. ಇನ್ನೊಂದು ಸತಿ ಟ್ರೈ ಮಾಡಿ ನೋಡಬೇಕು, ಬರಲ್ವೋ ಗೊತ್ತಿಲ್ಲ. ಯಾವಾಗೂ ಚಿಕನ್ನು ಮಟನ್ನು ತಿಂತಾನೆ ಇರ್ತೀವಲ್ಲ, ಫಿಶ್ ಅಂತೂ ತರೋದಿಲ್ಲ. ನನಗೆ ಮಾಡೋಕ್ಕೆ ಬರಲ್ಲ ಅಂತ ನಾನು ಫಿಶ್ ತರಿಸಲ್ಲ. ಅದಕ್ಕೆ ಇವತ್ತು ಹೆಂಗೋ ಇದ್ರಲ್ವ ಆಂಟಿ ಅಂತ ಫಿಶ್ ತರಿಸಿದ್ದು. ಇನ್ನು ಅವಾಗೇ ಎಲ್ಲ ಮಸಾಲೆ ಎಲ್ಲನೂ ರೆಡಿ ಮಾಡಿ ಎಲ್ಲ ಹಚ್ಚಿ ಫ್ರಿಜ್ಜಲ್ಲಿ ಇಟ್ಟಿದ್ದು. ಸ್ವಲ್ಪ ಹೊತ್ತು ಅದು ನೆನಿಬೇಕು, ಆವಾಗೇ ತುಂಬ ಚೆನ್ನಾಗಿ ಬರೋದು. ಅದಕ್ಕೆ ಅದನ್ನೊಂದು ಸ್ವಲ್ಪ ಫಸ್ಟೇ ಎಲ್ಲ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದು. ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಸಾರೆಲ್ಲ ಮಾಡಿಕೊಂಡು ಎಲ್ಲ ಆದಮೇಲೆ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫಿಶ್ ಫ್ರೈ ಮಾಡೋಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಘಾಟ್ ಬರಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿರಬೇಕು.
ಇನ್ನು ಫಿಶ್ ಸಾರಿಗೆ ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ಆಂಟಿ ಮುದ್ದೆ ಕೇಳಿದ್ರು, ಮುದ್ದೆ ಮಾಡು ಫಿಶ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ಇವಾಗ ಮುದ್ದೆನೂ ಕೂಡ ಮಾಡ್ಕೊತಾ ಇದ್ದೀನಿ. ನೈಟ್ಗೇನು ಮುದ್ದೆ ಮಾಡಿಲ್ಲ, ಬರೀ ಮಧ್ಯಾಹ್ನ ಮುದ್ದೆ ಮಾಡಿಕೊಂಡು ಇನ್ನು ನೈಟ್ ಬರೀ ಸಾರು ತಿನ್ಕೊಳ್ಳೋಣ ಅಂತ ಮಧ್ಯಾಹ್ನಕ್ಕೇ ಫಸ್ಟ್ ಮುದ್ದೆ ಮಾಡಿಬಿಟ್ಟೆ. ಮಧ್ಯಾಹ್ನ ಮುದ್ದೆ ತಿಂದರೆ ಸ್ವಲ್ಪ ಜೀರ್ಣ ಆಗುತ್ತೆ, ಅದಕ್ಕೋಸ್ಕರ ಇವಾಗ ಮುದ್ದೆ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಬರೀ 4 ಜನಕ್ಕಷ್ಟೇ ಮುದ್ದೆ, 4 ಮುದ್ದೆ ಮಾಡ್ಕೊಳ್ಬೇಕು. ಇನ್ನು ನೋಡಿ ಅಡುಗೆ ಎಲ್ಲ ರೆಡಿ ಆಯಿತು. ಫಿಶ್ ಸಾಂಬಾರು, ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆನಿಯನ್ನು ಲೆಮನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಫಿಶ್ ಫ್ರೈ, ಸೊ ತುಂಬ ಚೆನ್ನಾಗಿ ಬಂದಿತ್ತು ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರೆಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆಗೆ ತುಂಬ ಇಷ್ಟ ಫಿಶ್ಶು. ಅವರಿಗೆ ಚಿಕನು ಮಟನು ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಆದರೆ ಫಿಶ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಇವತ್ತು ಫಿಶ್ ಮಾಡಿದ್ದು. ಇನ್ನು ನೋಡಿ ಮುದ್ದೆನೂ ಕೂಡ ರೆಡಿ ಆಯಿತು. ಕಲರ್ ಹಾಕಿಲ್ಲ, ನಾನೇ ಬೇಡ ಅಂದೆ. ನೀವು ಕಲರ್ ಹಾಕ್ತೀರಾ? ನಾನು ಒಂಚೂರು ಕಲರ್ ಹಾಕ್ತೀನಿ. ಸಾರು ತುಂಬ ಚೆನ್ನಾಗಿದೆ, ಕೆಂಪು ಗಟ್ಟಿ ಅಂತ ಹುಳಿ ಹುಳಿಯಾಗಿ. ಅಲ್ಲ ಗಟ್ಟಿ ಇಲ್ಲ, ಚೆನ್ನಾಗಿಲ್ವನ? ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದೀರಪ್ಪ ಇಬ್ಬರು ಇವತ್ತು. ಆಂಟಿನೇ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ಮೀನು ಕೊಡಿಸ್ತವ್ರಿಗೆ, ಅಡುಗೆ ಮಾಡಿ ಇಟ್ಟವ್ರಿಗೆ, ಮತ್ತೆ ದೇವ್ರು ತಿಂತಾ ಇರೋರಿಗೆ ಎಲ್ಲರಿಗೂ ದೇವ್ರು ಚೆನ್ನಾಗಿಟ್ಟಿರಲಿ. ಆಹಾ, ಈ ಥರ ಸಾರು ಊಟ ಮಾಡಿ ನಿಜ ನನ್ನ ಮೀನು ಸಾರು ಎಷ್ಟು ದಿನ ಆಯಿತೋ ಗೊತ್ತಿಲ್ಲ. ತೋತಾಪುರಿ ಮಾವಿನಕಾಯಿ ಹಾಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೇರೆದೆಲ್ಲ ತುಂಬ ಚೆನ್ನಾಗಿರುತ್ತಂತೆ, ಅದೆಲ್ಲ ಹಣ್ಣಾಗಬೇಕು, ಹಣ್ಣಾಗಕ್ಕಿಡಬೇಕು. ಅದೆಷ್ಟು ದಿನ ಆಗುತ್ತೋ, ತುಂಬ ಕಾಯಿದೆ, ಯಾವಾಗ ಹಣ್ಣಾಗುತ್ತೋ ಆವಾಗ ತಿನ್ನಬೇಕು. ಇನ್ನು ನಮ್ಮ ಆಂಟಿ ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿದ್ರು. ಇನ್ನು ಬರೀ ಆ ತೋತಾಪುರಿ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಚೆನ್ನಾಗಿರುತ್ತಂತೆ, ಅದಕ್ಕೋಸ್ಕರ ಅದರಲ್ಲಿ ಉಪ್ಪಿನಕಾಯಿ ಹಾಕೋಣ ಅಂತ ಅಂದರು. ಇನ್ನು ಬೇರೆ ಮಾವಿನಕಾಯಿ ಎಲ್ಲ ಸ್ವಲ್ಪ ಅವ್ರಿಗೂ ಕೊಟ್ಟು ಕಳಿಸ್ತೋ, ಅವ್ರಿಗೆ ಕೊಟ್ಟು ಕಳಿಸಿ ನಮಗೆ ಸ್ವಲ್ಪ ಇಟ್ಕೊಂಡಿದ್ದೀವಿ. ಹಾಗೇ ಹಣ್ಣಾದಾಗ ಕಟ್ ಮಾಡ್ಕೊಂಡು ತಿನ್ನೋದೆ. ಇನ್ನೆಲ್ಲ ಉಪ್ಪಿನಕಾಯಿ ಹಾಕೋಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಕಟ್ ಮಾಡಿದೆ. ಮಾವಿನಕಾಯಿ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಇನ್ನೆಲ್ಲ ಕಟ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ರೆಸಿಪಿ ಬೇಕಂದರೆ ಶಾರ್ಟ್ಸಲ್ಲಿ ಚೆಕ್ ಮಾಡಿ. ಸೊ 3 ಬಾಕ್ಸ್ ಆಯಿತು. ಒಂದು ನಮ್ಮ ಮನೆಗೆ, ಒಂದು ಆಂಟಿ ಮನೆಗೆ, ಮತ್ತೊಂದು ಆಂಟಿಯವ್ರ ಮಗಳ ಮನೆಗೆ, 3 ಆಯಿತು. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಮಾವಿನಕಾಯ್ದು ಇನ್ನೂ ಹಾಗೇ ಇದೆ. ನಮಗಂತೂ ಉಪ್ಪಿನಕಾಯಿ ಹಾಕಕ್ಕೆ ಬರಲ್ಲ, ಅದಕ್ಕೆ ಆಂಟಿಗೆ ಬರುತ್ತೆ, ಅದಕ್ಕೆ ಅವರು ಉಪ್ಪಿನಕಾಯಿ ಹಾಕ್ತಾಯಿದ್ರು. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಮನೆಗೆ ಸ್ವಲ್ಪ ರೇಷನ್ ಎಲ್ಲ ತರಬೇಕಾಗಿತ್ತು, ಅದಕ್ಕೆ ನಾನು ನಮ್ಮ ನಾದಿನಿ ಹೊರಟು. ನನ್ನ ಮೈದನ ಕೆಲ್ಸಕ್ಕೆ ಹೋಗಿದ್ರು, ಅದಕ್ಕೆ ಅವರು ಡೈರೆಕ್ಟಾಗಿ ಅಲ್ಲಿಂದ ಅಲ್ಲಿಗೆ ಬರಲಿ ಅಂತ ಹೇಳ್ಬಿಟ್ಟು ಇವಾಗ ನಾನು ನಮ್ಮ ನಾದಿನಿ ಎಲ್ಲ ಡಿಮಾರ್ಟ್ಗೆ ಹೋದೋ. ವೀಕ್ ಡೇಸಲ್ಲಿ ಹೋಗಿದ್ದು. ಎಷ್ಟು ಜನ ಇದ್ರಂದರೆ ಒಳ್ಳೆ ವೀಕೆಂಡ್ ಥರ ಇತ್ತು. ವೀಕ್ ಡೇಲಿ ಹೋಗಿದ್ದು ನಾವು, ಮಂಡೇ ಏನೋ ಹೋಗಿದ್ದು. ತುಂಬ ಜನ ಇದ್ದರು. ನಾವು ಜನ ಇರಲ್ವೇನೋ ಅಂತ ಹೋಗಿದ್ದು. ನಾವು ಹೋಗಿದ್ದೇನೆ 7 o'clock ಆಗೋಗ್ಬಿಟ್ಟಿತ್ತು. ಜನ ಇರಲ್ವೇನೋ ಅಂತ ಹೋಗಿ ನೋಡಿದ್ರೆ ಬೈಕ್ಗಳು ಅಷ್ಟೂ ನಿಂತಿದ್ದು, ಒಳಗಡೆ ಅಷ್ಟೂ ಜನ. ಈ ಕವರ್ಗಳಂತೂ ಒಂದು ಸ್ವಲ್ಪನೂ ಗಟ್ಟಿನೇ ಇಲ್ಲ. ಎಷ್ಟು ಸೆನ್ಸಿಟಿವ್ ಅಂದರೆ ಒಂದು ಸ್ವಲ್ಪ ಟಚ್ ಮಾಡಿದ್ರೂ ಅಂದರೆ ಹರಿದೋಗ್ಬಿಡುತ್ತೆ. ಎತ್ತಿ ಕೊಡಬೇಕಾದ್ರೆ ಕೆಳಗಡೆ ಪಾಪ ಅಷ್ಟೊಂದು ಚೆಲ್ಲೋಯ್ತು. ಇನ್ನು ಮತ್ತೆ ಸ್ವಲ್ಪ ಹೋಗಿ ಹಾಕಿಸ್ಕೊಂಡು ಬಂದೆ. ಇನ್ನು ಅದನ್ನು ಕೂಡ ಬಿಲ್ ಮಾಡಿಸ್ಕೊಂಡು ಇವಾಗ ಆಚೆ ಎತ್ಕೊಂಡು ಬಂದು ಆಟೋ ಮಾಡ್ಕೊಂಡು ಹೋಗೋಣ ಅಂದರೆ ನನ್ನ ಮೈದನ ಬೇಡ ಗಾಡೀಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಎಲ್ಲನೂ ಗಾಡಿಗೆ ತುಂಬಿಸ್ಕೊಳ್ಬೇಕು. ನಮ್ಮ ನಾದಿನಿದು, ನನ್ನ ಮೈದನಂದು ಇಬ್ಬರದು ಇದೆಯಲ್ವ, ಇದ್ರಲ್ಲಿ ಸ್ವಲ್ಪ ಎತ್ಕೊಂಡು ಹೋಗೋಣ ಅಂತ ಇವಾಗೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಎತ್ಕೊಂಡು ಹೊರಟು ಮನೆಗೆ. ನೋಡಿ ಹೇಗೆ ತಂದಿದ್ದೀವಿ ಅಂತ, ಮುಂದೆ ಅಷ್ಟೊಂದು ಇಟ್ಕೊಂಡು, ನಾನು ಹಿಂದೆ ಇಟ್ಕೊಂಡು, ನಮ್ಮ ನಾದಿನಿ ಕಾಲ ಹತ್ರ ಇಟ್ಕೊಂಡು, ಸೊ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಬಂದೋ ಮನೆ ಹತ್ರ. ಇನ್ನು ರೇಷನ್ ತಂದಾಯಿತು. ಇನ್ನು ಅದನ್ನೆಲ್ಲ ತೆಗೆದು ಎಲ್ಲ ರೀಸ್ಟಾಕ್ ಮಾಡೋದೇ ಇರೋದು. ಎಲ್ಲನೂ ತೊಳೆದಿಡಬೇಕು. ಕಿಚನಲ್ಲಿರೋ ಬಾಕ್ಸಸ್ ಎಲ್ಲ ತೊಳಿಬೇಕು, ಆಮೇಲೆ ಹೊಸ ರೇಷನ್ ತುಂಬಿಸೋದು. ಇನ್ನು ಬಾಕ್ಸಸ್ ಎಲ್ಲ ತೊಳಿಬೇಕು ಇವಾಗಿರೋದು ಟಾಸ್ಕ್. ಅಂದರೆ ಯಾರಿಗೂ ಕೂಡ ಹುಷಾರಿರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ಡಿಲೇನೂ ಆಯಿತು ಎಲ್ಲನೂ ರೀಸ್ಟಾಕ್ ಮಾಡೋದು. ತಂದು ಒಂದು 2 days ಆಯಿತು. ಆಮೇಲೆ ನಾನು ಎಲ್ಲ ತೊಳೆದು ಎಲ್ಲನೂ ರೀಸ್ಟಾಕ್ ಮಾಡಿದ್ದು. ನೋಡಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡೆ. ಇನ್ನೂ ಸ್ವಲ್ಪ ಸ್ಪೇಸ್ ಕಮ್ಮಿ ಆಯಿತು ಅಂತ ಆ ಕಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೆ,
ಅದಕ್ಕೂ ಕೂಡ ಎಲ್ಲ ತುಂಬಿಸಿ ಈ ಕಡೆ ಇಟ್ಕೊಂಡೆ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತ ಕ್ಲೋತ್ಸ್ ಹ್ಯಾಂಗರ್ ಹಾಕೋಣ ಅಂತ ಎಷ್ಟೊಂದು ದಿವಸದಿಂದ ಅನ್ಕೊತಾ ಇದ್ದೋ. ಆದರೆ ಅದು ಇವತ್ತು ಕಾಲ ಕೂಡ ಬಂತು. ಸೊ ಅದಕ್ಕೆ ಇವತ್ತು ಕರೆಸ್ತೋ ಎಲ್ಲರೂ ಮನೇಲೇ ಇರ್ತೀವಲ್ಲ ಹಾಕ್ಸ್ಬಿಡೋಣ ಇವತ್ತು ಅಂತ ಇವತ್ತು ಕರೆಸಿದ್ದೀವಿ. ಮನೆ ಮುಂದೆನೇ ಹಾಕ್ಸ್ಕೊಳ್ಳೋಣ ಅಂತ ಕೆಳಗಡೆ ಓನರ್ ಅವ್ರು ಹಾಕ್ಸಿದ್ದಾರೆ. ನಮ್ಮ ಮನೆ ಮುಂದೆ ಹಾಕ್ಕೊಂಡ್ರೆ ನಾವು ಬಟ್ಟೆ ಹಾಕ್ಕೊಳ್ಬೋದಲ್ವ. ಮಳೆಗಾಲದಲ್ಲಂತೂ ಬಟ್ಟೆ ಒಣಗಾಕ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಗೊತ್ತೇ ಆಗಲ್ಲ. ಅದಕ್ಕೆ ಇಲ್ಲಿ ಮುಂದೆಗಡೆ ಹಾಕ್ಸ್ಕೊಂಡ್ರೆ ಮೇಲೆ ಹತ್ತೋದಿರೋದಿಲ್ಲ ಅಂತ ನಮ್ಮ ಅತ್ತೆ ಅಲ್ವ ಇವಾಗ ಬಟ್ಟೆ ಎಲ್ಲ ಒಣಗಾಕೋದು. ನಾನು ಕೆಲ್ಸಕ್ಕೆ ಹೋಗಿರ್ತೀನಿ, ಇನ್ನು ಅವ್ರ ಮೇಲೆ ಹತ್ತಿ ಹೋಗಿ ಹಾಕಿ ಬರೋಕ್ಕೆಲ್ಲ ಆಗೋದಿಲ್ಲ. ಅದಕ್ಕೆ ಮನೆ ಮುಂದೆನೇ ಒಂದು ಹಾಕಿಸ್ಕೊಂಡು ಬಿಡೋಣ ಅಂತ ಇವಾಗ ಅದನ್ನ ಹಾಕ್ಸ್ಕೊತಾ ಇದ್ದೀವಿ. ಇನ್ನು ಅವರು ಎಲ್ಲ ಫಿಟ್ ಮಾಡಿ ಹೋದ್ರು. ಇನ್ನು ಫುಲ್ಲು ಧೂಳು ತುಂಬಿಕೊಂಡಿತ್ತು. ಅದಕ್ಕೆ ಇವಾಗ ಎಲ್ಲನೂ ನೀಟಾಗಿ ನೀರು ಹಾಕಿ ತೊಳೆದು ಒರೆಸ್ಕೊತಾ ಇದ್ದೀನಿ. ಪೈಪ್ಸ್ ಮೇಲೂ ಎಲ್ಲ ಬಿದ್ದುಬಿಟ್ಟಿತ್ತು ಧೂಳು, ಅದು ಡ್ರಿಲ್ ಮಾಡ್ತಾರಲ್ವ ಅದ್ರದ್ದು. ಅದಕ್ಕೆ ಇವಾಗೆಲ್ಲ ನೀಟಾಗಿ ಎಲ್ಲನೂ ಕೂಡ ಒರೆಸ್ಕೊಂಡೆ. ಇನ್ನೇನಾದರೂ ಹೊಸ್ದಾಗಿ ತಂದರೆ ಅದನ್ನು ಯೂಸ್ ಮಾಡ್ದಲೆ ಅಂತೂ ಇರೋಕ್ಕಾಗಲ್ವಲ್ಲ. ಬಟ್ಟೆ ಹೆಂಗೂ ಒಗ್ದಿರೋ ಬಟ್ಟೆ ಎಲ್ಲ ಇತ್ತಲ್ವ ಅಂದ್ಬಿಟ್ಟು ಇವಾಗ ಎಲ್ಲ ಬಟ್ಟೆನೂ ಒಣಗಾಕ್ತಾ ಇದ್ದೀವಿ ನಾನು ನಮ್ಮ ಅತ್ತೆ ಸೇರಿಕೊಂಡು. ಏನಾದರೂ ತಂದರೆ ಅದನ್ನ ಯೂಸ್ ಮಾಡಿಬಿಡ್ಬೇಕು ಫಸ್ಟು. ಅದಕ್ಕೆ ಇವಾಗೆಲ್ಲ ಬಟ್ಟೆನೂ ಒಣಗಾಕ್ತಾ ಇದ್ದೀವಿ. ಚೆನ್ನಾಗಿದೆ ಇವಾಗ, ಏನೂ ಇದಾಗಿ ಕಾಣಿಸೋದಿಲ್ಲ. ಎಲ್ಲ ಬಟ್ಟೆನೂ ಮೇಲಿರುತ್ತೆ. ನಮ್ಗೆ ಹೇಗೆ ಬೇಕೋ ಹಾಗೆ ಸ್ಟೆಪ್ ವೈಸ್ ಹಾಕ್ಕೊಂಡ್ಬಿಡ್ಬೋದು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. 5 years ಗ್ಯಾರಂಟಿ ಅಂತ ಹೇಳಿದರು. ಸೊ ಆನ್ಲೈನಲ್ಲೇ ನೋಡಿ ಬುಕ್ ಮಾಡಿ ಕರೆಸಿದ್ದವರು ಅವ್ರು ಹಾಗೆ ಬಂದು ಫಿಟ್ ಮಾಡಿಕೊಟ್ಟು ಹೋದರು. ಮಳೆಗಾಲದಲ್ಲಂತೂ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಬಟ್ಟೆ ಒಣಗಾಕೋಕ್ಕೆ ಈ ಥರ ಇದ್ದರೆ ಜಾಗ, ಬಟ್ಟೆ ಆರಾಮಾಗಿ 1-2 ದಿನ ಆದರೂ ಒಣಗ್ಕೊಳ್ಳಿ ಅಂತ ಮೇಲೇ ಬಿಟ್ಬಿಡ್ಬೋದು. ನಮಗೆ ಯಾವಾಗ ಒಣಗುತ್ತೋ ಆವಾಗ ತಕ್ಕೊಳ್ಬೋದು. ಕೆಳಗಡೆನೂ ಇರುತ್ತಲ್ವ, ಸ್ವಲ್ಪ ಬಟ್ಟೆ ಎಲ್ಲ ಹಾಕೋಕ್ಕೆ ಈಸಿ ಆಗುತ್ತೆ. ನಮ್ಮ ಅತ್ತೆಗಂತೂ ತುಂಬ ಈಸಿ ಆಗುತ್ತೆ. ಅವರಿಗೆ ಟಕ್ಸಲ್ಲಲ್ವ, ಈ ಥರ ಇದ್ದರೆ ಕೆಳಗಡೆ ಆರಾಮಾಗಿ ಹಾಕ್ತಾರೆ. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.